ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೋಡಿ ವಾಂಗಿಬಾತ್ ಪುಡಿ ಮಾಡ್ತಾಯಿದ್ದೀನಿ. ಇದು ಪಲ್ಯಕ್ಕೂ ಸೈ ಮತ್ತು ವಾಂಗಿಬಾತ್ಗೂ ಸೈ. ಇದಕ್ಕೆ ಬೇಕಾಗಿರೋದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ. ಬೇಯಿಸಿರುವ ಬಟಾಣಿ, ಬದನೆಕಾಯಿ, ಕೊಬ್ಬರಿ ತುರಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ 6 ಸ್ಪೂನು, ಜೀರಿಗೆ ಮತ್ತು ಧನಿಯಾ ಒಂದು ಸ್ಪೂನು, ಬ್ಯಾಡಗಿ ಮತ್ತು ಗುಂಟೂರು 5, ಚಕ್ಕೆ 1 ಚೂರು, ಲವಂಗ 3. ಇವಿಷ್ಟನ್ನು ನೋಡಿ ಈಗ ಅಳತೆ ಎಲ್ಲ ತೋರಿಸಿದ್ದೀನಿ. ಅದನ್ನು ಇವಾಗ ನಾನು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಕಡಲೆಬೇಳೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಿ. ನೋಡಿ ಕಡಲೆಬೇಳೆ ಬಂತು ನೋಡಿದ್ರೆ ಆಯಿತು, ಫ್ರೈ ಮಾಡಾಯಿತು. ನೆಕ್ಸ್ಟು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಬಿಸಿ ಆರಲಿ ಅಂತ ತಟ್ಟೆಗೆ ಹಾಕ್ಕೊಂಡೆ. ಇವಾಗ ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಫ್ರೈ ಮಾಡ್ಕೊಂಡು ಕಡಲೆಬೇಳೆ ಹಾಕ್ಕೊಂಡ್ವಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಒಂದು ಚೂರು ಚಕ್ಕೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಹೇಳಿದ್ನಲ್ಲ 3 ಲವಂಗ, ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆ ಕಡಲೆಬೇಳೆನೂ ನಾನು ಏನು ಎಣ್ಣೆ ಹಾಕಿರಲಿಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡಿಕೊಂಡೆ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ನೋಡಿ. ಇವಾಗ ಕಡಲೆಬೇಳೆ ಇರೋ ತಟ್ಟೆಗೆ ಇದು ಹಾಕೋತಾ ಇದ್ದೀನಿ. ಇನ್ನು ಉಳಿದಿದ್ದ ಸಾಮಗ್ರಿನೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಧನಿಯಾ ಮತ್ತು ಜೀರಿಗೆ 1 ಸ್ಪೂನು ಅಂತ ಹೇಳಿದ್ನಲ್ಲ, ಅದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಅದನ್ನು. ನೋಡಿ ಅದನ್ನು ಎಲ್ಲ ಫ್ರೈ ಮಾಡಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ವಾಂಗಿಬಾತ್ ಪುಡಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಬೇಕಾದರೆ ಪಲ್ಯ, ಅದು ಕ್ಯಾಪ್ಸಿಕಮ್ಗೆ ಹಾಕ್ಕೋಬೋದು, ಬದನೆಕಾಯಿಗೆ ಹಾಕ್ಕೋಬೋದು, ಕೋಸ್ಗೆ ಹಾಕ್ಕೋಬೋದು, ಎಲ್ಲ ಅನ್ನ ವಾಂಗಿಬಾತ್ ಈ 3ರಲ್ಲೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಟ್ರೈ ಮಾಡಿ. ನಾನು ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಲಿ, ಅದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೆಚ್ಚಗಾದರೆ ಸಾಕು ಫ್ರೆಂಡ್ಸ್. ನೋಡಿ ಎರಡು ಫ್ರೈ ಆಯಿತು. ಅದನ್ನು ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ಹುರಿದಾಯಿತು. ವಾಂಗಿಬಾತ್ ಪುಡಿಗೆಲ್ಲ ಹುರ್ಕೊಂಡು ರೆಡಿಯಾಗಿದೆ. ಇದನ್ನು ಇನ್ನೇನಿದ್ರು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ತಣ್ಣಗಾಗಿದೆ ಎಲ್ಲ. ಈಗ ಪುಡಿ ಮಾಡ್ಕೊತೀನಿ. ನೋಡಿ ಪುಡಿ ಮಾಡ್ಕೊಂಡಾಯಿತು. ನೋಡಿ ನೋಡಿದ್ರ ಅಲ್ಲೇ ಹಾಗೆ ಸ್ವಲ್ಪ ತರ್ತರಿಯಾಗಿ ಮೀಡಿಯಮ್ ತರಿಗೆ ಸಣ್ಣ ರವೆ ಅದರಲ್ಲಿ ಮಾಡ್ಕೊಳ್ಳೋಣ. ತುಂಬ ಫುಲ್ಲು ನೈಸಾಗಿ ಮಾಡೋದು ಬೇಡ, ಓಕೆನಾ. ನೆಕ್ಸ್ಟ್ ಇವಾಗ ಹಸಿ ಬಟಾಣಿ, ಕ್ಯಾಪ್ಸಿಕಮ್ 2, ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು, ಈಗ ನೋಡಿ ನಾವು ಕ್ಯಾಪ್ಸಿಕಮ್ನ ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಇದೇ ಥರ ಬದನೆಕಾಯಿನೂ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಬದನೆಕಾಯ್ದು ವಾಂಗಿಬಾತ್ ಮಾಡ್ಬೋದು. ಎಲೆ ಕೋಸಲ್ಲೂ ಸಣ್ಣಕ್ಕೆ ಹೆಚ್ಕೊಂಡು ಇದೇ ಪ್ರೊಸೀಜರಲ್ಲಿ ನೀವು ವಾಂಗಿಬಾತು ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಇವಾಗ ನಾನೊಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಹೀಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಅದಕ್ಕೂ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಇವಾಗ ಅದ್ರ ಮಧ್ಯೆ ನಾನು ಯಾವಾಗಲೂ ಒಂದು ಕಿಚನ್ ಟಿಪ್ ಹೇಳ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಓಕೆನಾ. ಈಗ ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಟಿಪ್ ಹೇಳ್ತೀನಿ. ಕತ್ತರಿಸಿದ ಟೊಮೊಟೊನ ಹೆಚ್ಚು ದಿನ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಯೋಚನೆ ಆಗ್ತಾ ಇದೆಯಾ? ಅದಕ್ಕೇನಿಲ್ಲ, ಆ ಟೊಮೊಟೊ ಮೇಲೆ ನಾವು ಮನೆಯದು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಮನೇಲಿ ಎಣ್ಣೆ, ಅದನ್ನು ಅಡುಗೆ ಎಣ್ಣೆ, ಅದನ್ನು ಟೊಮೊಟೊ ಮೇಲೆ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ನಾವು ಫ್ರೆಶ್ಶಾಗಿ ಟೊಮೊಟೊ ಇರುತ್ತೆ, ತುಂಬ ದಿನ ಯೂಸ್ ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ನೋಡಿ ಇವಾಗ ನಾನು ಅದಾದಮೇಲೆ ಹಸಿ ಬಟಾಣಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡೆ. ಅದು ಹಾಕ್ಕೊಂಡು ಪುನಃ ಉಪ್ಪು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿಗೆ ಮತ್ತು ಕ್ಯಾಪ್ಸಿಕಮ್ಗೆ ಉಪ್ಪೆಲ್ಲ
ಹದವಾಗಿ ಸೇರುತ್ತೆ. ನೆಕ್ಸ್ಟ್ ಇವಾಗ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಯಾರು ಹಾಕೋಬೋದು, ನೀವು ಕಾಯಿ ತುರಿ ಯಾರು ಹಾಕೋಬೋದು, ನಿಮ್ಮ ಆಪ್ಷನ್ ಅದು. ಎರಡು ಯಾವುದಾದ್ರು ಯೂಸ್ ಮಾಡಿ, ಎರಡು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಅದೆಲ್ಲ ಮಿಕ್ಸ್ ಆಗಿ ಫ್ರೈ ಆದಮೇಲೆ ನಾವು ಪುಡಿ ಹಾಕ್ಕೊಳ್ಳೋಣ. ಮಾಡ್ಕೊಂಡಿದ್ವಲ್ಲ ವಾಂಗಿಬಾತ್ ಪುಡಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಇವಾಗ ಒಂದು 2 ಸ್ಪೂನಷ್ಟು, ಒಂದು ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಎಕ್ಸ್ಟ್ರಾ ನೀವು ಟೇಸ್ಟ್ ಮಾಡಿ ನೋಡಿ, ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದನ್ನು ವಾಂಗಿಬಾತ್ ಪುಡಿ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಇದು ಈ ಥರ ಪಲ್ಯದ ಪುಡಿನೋ ಇಲ್ಲ ವಾಂಗಿಬಾತ್ಗೆ ಯಾವುದಕ್ಕಾದ್ರೂ ಈ ಪುಡಿ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಒಂದು ಸತಿ. ಈ ಪುಡಿ ತುಂಬ ಚೆನ್ನಾಗಾಗುತ್ತೆ. ಅನ್ನಕ್ಕೂ ಕಲಿಸ್ಕೊಬೋದು, ನಾವು ಚಪಾತಿ ರೊಟ್ಟಿಗೆ ಈ ಥರ ಪಲ್ಯ ಮಾಡ್ಕೊಂಡಿರೋದನ್ನು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾವೀಗ ಚಪಾತಿ ಬೇಕು ಪಲ್ಯ ಇಲ್ಲ ಅನ್ನೋಂಗಿಲ್ಲ, ಇಲ್ಲ ರೈಸ್ ಐಟಮ್ ಮಾಡಬೇಕು ಗೊಜ್ಜು ಮಾಡೋದು ಅನ್ನೋದಿರಲ್ಲ, ಎರಡಕ್ಕೂ ಒಂದೇ ಪಲ್ಯ. ನೋಡಿ ಇವಾಗ ನಾನು ವಾಂಗಿಬಾತನ್ನು ಕಲಿಸ್ಕೊತಾ ಇದ್ದೀನಿ, ಕ್ಯಾಪ್ಸಿಕಮ್ ವಾಂಗಿಬಾತು. ಅದಾದಮೇಲೆ ನೋಡಿ ಇದಕ್ಕೆ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಾ, ಎಲ್ಲ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಬೇಕಾದರೆ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ, ಆವಾಗಲೇ ಹಾಕಿರೋದು ಜಾಸ್ತಿ ಆದರೆ ಸಾಕು, ನಿಮ್ಮ ಟೇಸ್ಟ್ ಹೇಗೋ ಆಗ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ವಾಂಗಿಬಾತು ರೆಡಿ ಆಗುತ್ತೆ. ಇವಾಗ ಪಲ್ಯ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಟೇಸ್ಟ್ ಮಾಡಿ ನೋಡಿ ಒಂದು ಸತಿ. ಅದು ಇನ್ನೊಂದು ಸ್ವಲ್ಪ ಪಲ್ಯ ಬೇಕು ಅಂದರೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಪುನಃ ನಿಂಬೆಹಣ್ಣು ಹಿಂಡ್ಕೊಂಡೆ, ಇನ್ನೊಂಚೂರು ನಿಂಬೆಹಣ್ಣು ಬೇಕಾಯಿತು, ಅದಕ್ಕೆ ಹಿಂಡ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಬೇಕಾಯಿತು ಹಾಕ್ಕೊಂಡೆ. ಎಲ್ಲ ಈಗ ಒಂದು ಹದದಲ್ಲಿ ಎಲ್ಲ ರುಚಿ ಚೆನ್ನಾಗಾಯಿತು ಅನ್ನಿಸ್ತು. ಎಲ್ಲ ಕ್ಲೀನಾಗಿ ಕಲಸಿಟ್ಕೊಂಡೆ ಫ್ರೆಂಡ್ಸ್. ನೋಡಿ ವಾಂಗಿಬಾತು ರೆಡಿ ಆಗಿದೆ ಚೆನ್ನಾಗಿ. ನೋಡಿ ಇದು ಕ್ಯಾಪ್ಸಿಕಮ್ ವಾಂಗಿಬಾತು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಚಪಾತಿ ಜೊತೆಗೆ ಪಲ್ಯ, ಅದಾದಮೇಲೆ ವಾಂಗಿಬಾತು ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪುಡಿಯಿಂದ 2 ತಿಂಡಿ ಮಾಡ್ಕೋಬೋದು. ಒಂದು ವಾಂಗಿಬಾತು ಮತ್ತು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಬೋದು. 2 ದಿನದ್ದು ತಿಂಡಿ ಕತೆ ಮುಗೀತು ಅಲ್ವಾ. ನೋಡಿ ಏನು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗುತ್ತೆ. ನೀವು ಇದೇ ಕ್ಯಾಪ್ಸಿಕಮ್ ಬದಲು ಬದನೆಕಾಯಿ ಹಾಕ್ಕೊಳ್ಳಿ, ಎಲೆಕೋಸು ಹಾಕ್ಕೊಳ್ಳಿ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.